ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಕ್ರಿಮಾಫಿನ್ ಅನ್ನುವಂಥ ಒಂದು ಸಿರಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನಿಮಗೆ ನೋಡಲಿಕ್ಕೆ ಈ ರೀತಿ ಸಿಗುತ್ತೆ ಒಂದು ಕ್ರಿಮಾಫಿನ್ ಅನ್ನುವಂಥದ್ದು ಸಿರಪ್ಪು. ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 225 ml ಇದರ ಒಂದು ಪ್ಯಾಕೇಜಿಂಗ್ ಸಿಗುತ್ತೆ. 225 ml ಈ ಒಂದು ಸಿರಪ್ ಆಗಿರುತ್ತೆ. ಮತ್ತು ಈ ಒಂದು ಸಿರಪ್ಪಿನ ಬೆಲೆ ನೋಡೋದಾದ್ರೆ ಸ್ನೇಹಿತರೆ 255 ml ನಿಮಗೆ 255 ರೂಪಾಯಿ ಇದು MRP ಸಿಗುತ್ತೆ. ಅಂದರೆ 1 ml 1 ರೂಪಾಯಿ ಸೊ ಲೆಕ್ಕ ಆಗುತ್ತೆ. 225 ಸೊ 255 MRP 225 mlಗೆ. ಮತ್ತು ಇದರ ಪ್ಯಾಕೇಜಿಂಗ್ ಅಂದರೆ ಇದರ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಅಬೋಟ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಕ್ರಿಮಾಫಿನ್ ಅನ್ನುವಂಥ ಒಂದು ಪ್ರಾಡಕ್ಟನ್ನು ತಯಾರು ಮಾಡ್ತಾರೆ ಸ್ನೇಹಿತರೆ. ಮತ್ತು ಇದು ಬಂದುಬಿಟ್ಟು ನಿಮಗೆ ಒಂದು ಯಾವ ಒಂದು ಶೆಡ್ಯೂಲಲ್ಲಿ ಬರ್ತಂತ ಹೇಳೋದಾದ್ರೆ ಒಂದು ಶೆಡ್ಯೂಲಲ್ಲಿ ಈ ಒಂದು ಕ್ರಿಮಾಫಿನ್ ಅನ್ನುವಂಥ ಒಂದು ಸಿರಪ್ ಬರುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮ್ ನಾವು ನೋಡೋದಾದ್ರೆ ಕಂಟೆಂಟ್ ನೇಮ್ ಬಂದುಬಿಟ್ಟು ಒಂದು ಲಿಕ್ವಿಡ್ ಪ್ಯಾರಾಫಿನ್ ಇರುತ್ತೆ. ಅದು 3.75 ml ಇರುತ್ತೆ. ಮತ್ತು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಮ್ 11.25 ml ಇರುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದರೆ ಇವೆರಡು ಏನು ಬಂದುಬಿಟ್ಟು ಈ ಒಂದು ಲಿಕ್ವಿಡ್ ಪ್ಯಾರಾಫಿನ್ ಇದೆ ಮತ್ತು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಮ್ ಇದೆಲ್ಲ ಇವೆರಡು ಬಂದುಬಿಟ್ಟು ಒಂದು ಲ್ಯಾಕ್ಸಿಗೇಟಿವ್ ಕೆಲಸ ಮಾಡುತ್ತೆ. ಸೊ ಲ್ಯಾಕ್ಸಿಗೇಟಿವ್ ಅಂತಂದ್ರೆ ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಇವು ಲ್ಯಾಕ್ಸಿಗೇಟಿವ್ ಮತ್ತು ಆ್ಯಂಟಿ ಡಯಾಬಿಟಿಕ್ಕು ಈ ರೀತಿ ಒಂದು ಕೆಲವೊಂದಿಷ್ಟು ವರ್ಡ್ಸ್ಗಳ ಡೆಫಿನೇಷನ್ನ ಹೇಳ್ತಾ ಹೋಗ್ತೀನಿ. ಸೊ ಸಪ್ರೇಟಾಗಿ ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ಇದು ಇಷ್ಟು ತಿಳ್ಕೊಂಡು ಲ್ಯಾಕ್ಸಿಗೇಟಿವ್ ಅಂತಂದರೆ ಈ ಸಿಂಪಲ್ಲಾಗಿ ಹೇಳ್ತೀನಿ, ಒಂದು ಮೋಷನ್ ಕ್ಲಿಯರ್ ಆಗೋಕ್ಕೆ, ಸೊ ಮೋಷನ್ ಕ್ಲಿಯರ್ ಆಗಿ ಹೆಲ್ಪ್ ಮಾಡುವಂಥ ಒಂದು ಮೆಡಿಸಿನ್ಸ್ಗಳಾಗಿರ್ತಾವೆ ಲ್ಯಾಕ್ಸಿಗೇಟಿವ್ ಅಂತ. ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಮುಂದೆ ಹೋಗೋಣ. ಮೇನ್ಲಿ ಈ ಒಂದು ಸಿರಪ್ ಬಂದುಬಿಟ್ಟು ಇದಕ್ಕೆಲ್ಲ ಯೂಸ್ ಆಗುತ್ತಂತ ಒಂದು ನೋಡೋದಂದರೆ ಈ ಒಂದು ಕ್ರಿಮಾಫಿನ್ ಸಿರಪ್ ಬಂದುಬಿಟ್ಟು ಒಂದು ಇದು ಸ್ನೇಹಿತರೆ ಇದು ಮಿಂಟ್ ಫ್ಲೇವರ್ ಇರುತ್ತೆ. ಸೊ ನಿಮಗೆ ಫ್ಲೇವರಲ್ಲೇ ಸಿಗ್ತದೆ, ಬೇರೆ ಬೇರೆ ಫ್ಲೇವರ್ಗಳೇ ಸಿಗ್ತಾ ಹೋಗ್ತದೆ. ಇದು ನನ್ನ ಕಡೆ ಬಂದುಬಿಟ್ಟು ಒಂದು ಮಿಂಟ್ ಫ್ಲೇವರ್ ಆಗಿರುತ್ತೆ. ಮತ್ತು ಅಂದರೆ ಇದು ಮೇನ್ಲಿ ಬಂದುಬಿಟ್ಟು ಒಂದು ಕಾನ್ಸ್ಟಿಪೇಷನ್ ಅಂದರೆ ಒಂದು ಮಲಬದ್ಧತೆ ಅಂದರೆ ಕನ್ನಡದಲ್ಲಿ ಕಾನ್ಸ್ಟಿಪೇಷನ್ ಸಲುವಾಗಿ ಏನು ಮಾಡ್ತಾರೆ, ಈ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ಮತ್ತು ಅದರ ಜೊತೆಗೆ ಇದು ನಾನ್ ಹ್ಯಾಬಿಟ್ ಫಾರ್ಮಿಂಗ್ ಅಂತ, ಇದು ಯಾವುದೇ ರೀತಿ ನಿಮಗೆ ಹ್ಯಾಬಿಟ್ ಫಾರ್ಮ್ ಆಗಂಗಿಲ್ಲ. ಮತ್ತು ಇದು ಒಂದು ಸ್ಟೂಲನ್ನು ಅಂದರೆ ಏನು ಒಳಗೆ ಸ್ಟೂಲ್ ಅಂತ ಕರಿತಲ್ಲ, ಸ್ಟೂಲನ್ನು ಸಾಫ್ಟ್ ಮಾಡಿ ಸೊ ಹೊರಗಡೆ ಹಾಕಲಿಕ್ಕೆ ಏನು ಮಾಡುತ್ತೆ, ಈಸಿಯಾಗಿ ಮಾಡಿಕೊಡ್ತಾ ಈ ಒಂದು ಸಿರಪ್ಪನ್ನು ನಮಗೆ ಯೂಸ್ ಮಾಡೋದ್ರಿಂದ. ಮತ್ತು ಇದರ ಒಂದು ಅಂದರೆ ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತಂದು ನಾವು ಹೇಳೋದಾದ್ರೆ ಸ್ನೇಹಿತರೆ, ಇದರ ಡೋಸೇಜನ್ನು ನೋಡೋದಾದ್ರೆ ಸಣ್ಣ ಮಕ್ಕಳು ಕೂಡ ತೆಗೆದುಕೊಳ್ಬೋದು. ಸೊ 3 ರಿಂದ 5 ವರ್ಷ ಇತ್ತು ಅಂದರೆ ನಿಮ್ಗೆ ಅರ್ಧ ಚಮಚೆಯಿಂದ 1 ಚಮಚೆ ತೆಗೆದುಕೊಳ್ಬೋದು. ಅಥವಾ 5 ವರ್ಷದಿಂದ 12 ವರ್ಷ ಮೇಲ್ಪಟ್ಟಿದ್ರೆ 1 ರಿಂದ 2 ಚಮಚೆ ತೆಗೆದುಕೊಳ್ಬೋದು. ಅದ್ರ ಮೇಲ್ಪಟ್ಟಂಥ 12 ವರ್ಷ ಮೇಲ್ಪಟ್ಟಂಥ ಒಂದು ಮಕ್ಕಳು ಅಥವಾ ಒಂದು ಅಡಲ್ಟ್ಸ್ ಇದ್ದರೆ ಅವ್ರಿಗೂ ಸಹ 1 ಚಮಚೆಯನ್ನು ನೀವು ಏನು ಮಾಡ್ಬೋದನ್ನು ಕೊಡಬಹುದು. ಅಂತಂದರೆ ಇದನ್ನು ಯಾವಾಗ ತೆಗೆದುಕೊಳ್ಬೇಕಪ್ಪ ಅಂದರೆ ಬೆಡ್ ಟೈಮ್, ರಾತ್ರಿ ಮಲ್ಕೋವಾಗ ಈ ಒಂದು ಏನೋ ಒಂದು ಸಿರಪ್ಪನ್ನು ನೀವು ತೆಗೆದುಕೊಳ್ಳೋದು ಬೆಟ್ರ್ ಅಂತಂದರೆ. ಇನ್ ಕೇಸ್ ನೀವು ವಾಟ್ರನ್ನು ನೀವು ಯೂಸ್ ಮಾಡ್ಕೋಬೋದು ನೆಸೆಸರಿ ಇದ್ದರೆ ಮಾತ್ರ. ಇಲ್ಲ ಮತ್ತು ಮಾರ್ನಿಂಗು ಸಹ ಈ ಒಂದು ಸಿರಪ್ಪನ್ನು ಏನು ಮಾಡ್ಬೋದು ತೆಗೆದುಕೊಳ್ಬೋದು. ಸೊ ಇಷ್ಟೆಲ್ಲ ಜನರಲ್ ಇದು ಡೋಸೇಜ್ ಆಗಿರುತ್ತೆ. ಮತ್ತು ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಕೆಲವೊಂದಷ್ಟು ಡಿಸೀಸಸ್ ಇರ್ತಾವೆ, ಸೊ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಇಶ್ಯೂ ಇರ್ತಾವಲ್ಲ, ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಡಾಕ್ಟ್ರಿಗೆ ಏನು ಮಾಡಬೇಕು ಅಡ್ವೈಸ್ ಮಾಡಿದಾಗ ಆವಾಗ ಈ ಒಂದು ಸಿರಪ್ಪನ್ನು ನೀವು ಕನ್ಸ್ಯೂಮ್ ಮಾಡಿದ ಬೆಟ್ರ್ ಅಂತ ಹೇಳ್ತೇನೆ ಸ್ನೇಹಿತರೆ. ಮತ್ತು ಈ ಒಂದು ಸಿರಪ್ಪಿನ ಒಂದು ಸ್ಟೋರೇಜನ್ನು ನೋಡೋದಾದ್ರೆ ಸ್ನೇಹಿತರೆ, ಸ್ಟೋರೇಜ್ ಬಂದುಬಿಟ್ಟು ನೀವು 30°C ಒಳಗಡೆ ಈ ಒಂದು ಸ್ಟೋರೇಜ್ ಈ ಒಂದು ಕ್ರಿಮಾಫಿನ್ ಸಿರಪ್ಪ ಇಡುವಂಥದ್ದು. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ಗಳು ಏನೇನದ ಅಂತ ನಾವು ಹೇಳೋದಾದ್ರೆ ಸ್ನೇಹಿತರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಇದರ ಒಂದು ಡೈರಿಯಾ, ಅಬ್ಡೋಮಿನಲ್ ಡಿಸ್ಕಂಫರ್ಟ್ ಆಗುತ್ತೆ. ಸೊ ಇದು ನೀವೇನು ಕಾಮನ್ ಸೈಡ್ ಎಫೆಕ್ಟ್ಗಳಾಗ್ತವೆ. ಇನ್ ಕೇಸ್ ಇವೇನಿತ್ತಂದರೆ ಡಾಕ್ಟ್ರನ್ನ ನೀವು ಕನ್ಸಲ್ಟನ್ನು ಮಾಡಬೇಕಾಗತ್ತೆ. ಮತ್ತು ಸೇಫ್ಟಿ ಅಡ್ವೈಸ್, ಪ್ರಿಕಾಷನ್ಸ್ ಮತ್ತು ಏನಾದರೂ ವಾರ್ನಿಂಗ್ಸ್, ಟಿಪ್ಸನ್ನು ಈ ಒಂದು ಸಿರಪ್ಪಿನ ಬಗ್ಗೆ ಹೇಳೋದಾದರೆ, ಈ ಒಂದು ಸಿರಪ್ ಬಂದುಬಿಟ್ಟು ಒಂದು ಯೂಸ್ ಮಾಡೋ ಟೈಮಲ್ಲಿ ನೀವೇ ಚೆನ್ನಾಗಿ ಇದನ್ನು ಶೇಕ್ ವೆಲ್ ಬಿಫೋರನ್ನು ಯೂಸ್ ಮಾಡಬೇಕಾಗತ್ತೆ. ಜಾಸ್ತಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಅವಶ್ಯಕತೆ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಚಿಲ್ಡ್ರನ್ಸಿಂದ ಈ ಒಂದು ಸಿರಪ್ಪನ್ನು ದೂರ ಇಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಕಿಡ್ನಿ ಮತ್ತು ಪ್ರೆಗ್ನೆಂಟು ಪ್ಲಾನಿಂಗ್ ಪ್ರೆಗ್ನೆನ್ಸಿ ಮಾಡ್ತಾ ಇದ್ದರೆ, ಸೊ ಅಂಥ ಸಂದರ್ಭದಲ್ಲಿ ಈ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಿ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳೋದು ಬೆಟ್ರ್ ಅಂತ ಹೇಳ್ತೇನೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನಿಸ್ತಂತ ಇದು ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ಈ ಒಂದು ಮೆಡಿಸಿನ್ಸ್ ಬಗ್ಗೆ ಏನಾದರೂ ನಾಲೆಜ್ ಬೇಕಪ್ಪ, ಏನಾದರೂ ಡೌಟ್ ಇರ್ತದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.